पूज्याय राघवेंद्राय सत्यधर्मरताय च ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನ ಕಾಪಾಡಪ್ಪ ತಂದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು. ಕೊಬ್ಬರಿ ಬಟ್ಲ ತೊಗೊಂಡಿದ್ದೀನಿ. ಓಕೆ, ಈ ಕೊಬ್ಬರಿ ಬಟ್ಲ ತೊಗೊಂಡು ನೀಟಾಗಿ ತೊಳ್ಕೊಬೇಕು. ನೀಟಾಗಿ ತೊಳೆದು ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ಹಸಿ ಕಾಯಿಂದ ಮಾಡಿರೋದು ಇದು. ಹಸಿ ಕೊಬ್ಬರಿನೇ ಆಗಬೇಕಿದೆ, ಒಣದೆಲ್ಲ ಚೆನ್ನಾಗಿರಲ್ಲ, ಟೇಸ್ಟ್ ಇರಲ್ಲ. ಹಸಿದು ಇವಾಗ ಪೂಜೆ ರೂಮ್ನಾಗ ಯಾವಾಗ ದೇವ್ರ ಮುಂದೆ ನಾವು ಕಾಯಿ ಹೊಡಿತೀವಲ್ಲ ಆವಾಗ ಚೆನ್ನಾಗಿರುತ್ತೆ. ಇದನ್ನು ತೊಗೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ನೀಟಾಗಿ ಕಟ್ ಮಾಡ್ಕೊಂಡು 2 ಸಲ ನೀಟಾಗಿ ತೊಳಿಬೇಕು. 2 ಸಲ ನೀಟಾಗಿ ತೊಳೆದು ನಂತರ ಸ್ವಲ್ಪ ಫ್ರೈ ಮಾಡಬೇಕು. ತವಾ ಒಳಗೆ ಹಾಕಿ ಫ್ರೈ ಮಾಡಬೇಕು. ತೋರಿಸ್ತೀನಿ ಅದನ್ನು. ಒಂದು ಬೌಲ್ ಒಳಗೆ ಹಾಕ್ಕೊತೀನಿ ಇದನ್ನೆಲ್ಲದು. ಓಕೆ, ಸರಿ, ಬೌಲ್ ಚೆನ್ನಾಗಿ ಬೇರೆ ಬೌಲ್ ತಗೊಂಡು ಇದನ್ನು ಹುರ್ಕೋಬೇಕು. ಓಕೆ, ಗೋಲ್ಡನ್ ಬ್ರೌನ್ ಆ ಥರ ಎಲ್ಲ ಏನಿಲ್ಲ, ಹುರ್ಕೋಬೇಕಷ್ಟೇ ಸ್ವಲ್ಪ. ಇದು ಒಣ ಕೊಬ್ಬರಿ ಎಲ್ಲ ಬರಲ್ಲ, ಹಸಿ ಕಾಯೇ ಬರಬೇಕು. ತೆಂಗಿನಕಾಯಿ ಹೊಡೆದು ಮಾಡ್ಬೋದು, ಅಥವಾ ಪೂಜೆ ರೂಮ್ಗೆ ಯಾವಾಗ ಪೂಜೆ ಗೀಜೆ ಮಾಡಿದಾಗ ತೆಂಗಿನಕಾಯಿ ಹೊಡಿತೀವಲ್ಲ ಆ ಥರನೂ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಇವಾಗ ಇದಕ್ಕೊಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದು ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಹೀಗೆ ಫ್ರೈ ಮಾಡ್ಕೋಬೇಕು. ಓಕೆ, ನೆಕ್ಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗ್ರೀನ್ ಚಿಲ್ಲಿ ಹಾಕಿ ಬಿಸಿ ಐತೆ. ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾಯಿತು. ಇವಾಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ಇದು ಹಸಿಮೆಣಸಿನ್ಕಾಯಿ ಕೊಬ್ಬರಿ ಫ್ರೈ ಮಾಡ್ಕೊಂಡಿದೆ, ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀವಿ. ಓಕೆ, ಮಿಕ್ಸಿ ಜಾರ್ನಾಗ ಹಾಕ್ಕೊಂಡು ಮಿಕ್ಸಿ ಮಾಡ್ತೀವಿ. ಓಕೆ, ಇವಾಗ ಇದನ್ನು ಮಿಕ್ಸಿ ಮಾಡೋಣ. ಇವಾಗ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಳ್ಳೋಣ ಒಂದು ನಿಮಿಷ. ಇವಾಗ ಮಿಕ್ಸಿ ಮಾಡ್ಕೋಬೇಕು. ಬಟನ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೀರಿಗೆ ಎಲ್ಲ ಏನು ಹಾಕೋದೆಲ್ಲ ಬೇಡ, ಇಷ್ಟೇ ತರಿಯಾಗಿ ಇರಬೇಕಿದು. ಓಕೆ, ಇನ್ನೊಂದು ಸ್ವಲ್ಪ ನುಣ್ಣಗೆ ರುಬ್ಕೊಳಂಗಿದ್ರೆ ರುಬ್ಕೊಬೋದು, ನೀರು ಮಾತ್ರ ಹಾಕಬಾರ್ದು. ಅನ್ನ ಸಾರಿಗೂ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು. ರೊಟ್ಟಿ ಜೊತೆ ತಿನ್ನೋಕ್ಕೂ ಬರುತ್ತೆ, ಕೊಬ್ಬರಿ ಜೊತೆ ತಿನ್ನೋಕ್ಕೂ ಬರುತ್ತೆ. ಎಲ್ಲರೂ ಪಿಕ್ನಿಕ್ ಹೋದಾಗೂ ತೊಗೊಂಡು ಹೋಗ್ಬೋದು. ಒಂದು 2-3 ದಿವಸವರೆಗೂ ಏನೂ ಹಾಳಾಗಲ್ಲ, ಯಾಕಂದರೆ ನೀರೇನು ಹಾಕಿಲ್ಲಲ್ಲ. ಇದು ಸ್ವಲ್ಪ ಹಸಿ ವಾಸನೆ ಹೋಗುವಂಗೆ ಸ್ವಲ್ಪ ಬೆಳೆಸ್ಕೊಂಡಿದೆ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು ಅಷ್ಟೇ, ಏನೇನಿಲ್ಲ. ಇದು ಇನ್ನೊಂದು ಹಸಿದಿದ್ದು, ಯಾವುದು ಹುರ್ಕೊಂಡಿಲ್ಲ ಇದನ್ನು. ಓಕೆ, ಇದನ್ನು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ಇದು ಹುರಿಲಾರ್ದಿದೆ ಹಸಿದು. ಓಕೆ, ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೋಬೇಕು. ಅಚ್ಕಾರದ ಪುಡಿ ಹಾಕ್ಕೊಂಡು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ನೆಕ್ಸ್ಟು ಒಂದು 2-3 ಬೆಳ್ಳುಳ್ಳಿ ಎಸ್ಲ ಹಾಕ್ಕೋಬೇಕು. ಮತ್ತು ಬೆಳ್ಳುಳ್ಳಿ ಎಸ್ಲ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ಒಂದು ನಿಮಿಷ. ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು. ನೀರಂತ ಒಂದು ಡ್ರಾಪ್ ನೀರು ಕೂಡ ಟಚ್ ಮಾಡೋದೇನು ಬೇಕಿಲ್ಲ. ಓಕೆ, ರುಬ್ಕೋಬೇಕು ಇದನ್ನು. ಓಕೆ, ರುಬ್ಕೊಳ್ಳೋಣ ಒಂದು ನಿಮಿಷ. ಇದನ್ನು ಲಿಡ್ ಕ್ಲೋಸ್ ಮಾಡಿ ರುಬ್ಕೋಬೇಕು. ಓಕೆ, ಲಿಡ್ ಕ್ಲೋಸ್ ಮಾಡಿ ರುಬ್ಕೊಂಡು. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಓಕೆ, ಹಸಿ ಕೊಬ್ಬರಿಯಿಂದ ಮಾಡಿರುವ ಇದು ಒಂದು ವಾರವರೆಗೂ ಸ್ಟೋರ್ ಮಾಡ್ಬೋದು, ಯಾಕಂದರೆ ಇದು ಹುರಿದಾಗಿದೆ. ಓಕೆ, ಸ್ವಲ್ಪ ಎಣ್ಣೆ ಹಾಕಿ ಹಸಿಮೆಣಸಿನ್ಕಾಯಿ ಹಾಕಿ ಹುರಿದಾಗ 1 ವಾರ ಒಳಗೆ ಸ್ಟೋರ್ ಮಾಡ್ಬೋದು. ಇದು 3 ದಿವಸ ಆದರೆ ಸ್ಟೋರ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಚಟ್ನಿ ಪುಡಿ ಸ್ವಲ್ಪ ಇಟ್ಕೊಳ್ಳೋಣ. ಇದು ರೆಡ್ ಚಿಲ್ಲಿದು, ಇದು ಗ್ರೀನ್ ಚಿಲ್ಲಿದು. ಈ ಚಟ್ನಿ ಪುಡಿ ಸ್ವಲ್ಪ ಇಟ್ಕೊಂಡು ಅನ್ನ ಹಾಕ್ಕೊಂಡು ಮಧ್ಯದಲ್ಲಿ ಸಾರು, ಯಾವ ಸಾರಾದರೂ ಹಾಕ್ಬೋದು. ಬೇಳೆ ಸಾರಿದೆ ಬೇಳೆ ಸಾರು, ಅಥವಾ ಮೊಸರು ಸಾರಿದ್ರೆ ಮೊಸರು ಸಾರು, ಒಬ್ಬಟ್ಟು ಸಾರಿದ್ರೆ ಒಬ್ಬಟ್ಟು ಸಾರು, ಯಾವ ಸಾರಾದರೂ ಹಾಕ್ಕೊಂಡು ಊಟ ಮಾಡ್ತಾ ಇರೋದು. ಓಕೆ, ನಾನು ಇವತ್ತು ರಸಮ್ ಮಾಡಿದ್ದೀನಿ. ರಸಮ್ ಜೊತೆ ಊಟ ಮಾಡ್ತೀನಿ. ಓಕೆ.